ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಈಗ ಚಾನೆಲ್ನ ಹೆಸರನ್ನ ಲೋಕಾರ್ಪಣೆಗೊಳಿಸಿ ಆಗಿದೆ. ಗ್ಯಾರಂಟಿ ನ್ಯೂಸ್, ಬರಲಿ ಜೋರಾದ ಚಪ್ಪಾಳೆ. ಇದು ಯಾವುದೇ ಮೋದಿಜಿಯವರ ಗ್ಯಾರಂಟಿ ಅಲ್ಲ, ನಮ್ಮ ಮಾನ್ಯ ಸಿದ್ದರಾಮಯ್ಯನವರ ಗ್ಯಾರಂಟಿನೂ ಅಲ್ಲ. ಇಲ್ಲಿ ನಾವು ಗ್ಯಾರಂಟಿ ಕೊಡ್ತಾ ಇರೋದು ಸುದ್ದಿಯನ್ನ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇದೀಗ ವೆಬ್ಸೈಟ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ನ ವೆಬ್ಸೈಟ್ ಲಾಂಚ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ರಾಘಣ್ಣ ಅವರಿಂದ. ಏನಿದು ಗ್ಯಾರಂಟಿ ನ್ಯೂಸ್, ಅದ್ರ ಬಗ್ಗೆ ನಿಮಗೆ ವಿವರಣೆ ಸಿಗಬೇಕು ಅಂತ ಅಂದ್ರೆ ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಸವಾಲುಗಳನ್ನ ಸ್ವೀಕರಿಸುವುದಕ್ಕೆ ಈ ತಂಡ ಸಜ್ಜಾಗಿದೆ. ನಿಮ್ಮ ಮಡಿಲಿಗೆ ಗ್ಯಾರಂಟಿ ನ್ಯೂಸ್ ಕೂಸನ್ನ ಹಾಕಿದ್ದೀವಿ. ಸಾಕಿ, ಸಲಹಿ, ಹಾರೈಸಿ, ಆಶೀರ್ವದಿಸಿ. ನೀವಿಟ್ಟಿರೋ ನಂಬಿಕೆಗೆ ಚ್ಯುತಿ ಬಾರದಂತೆ ಇಡೀ ತಂಡ ನಡೆದುಕೊಳ್ಳುತ್ತೆ. ಮೊದಲು ನಿಮ್ಮ ಒಳ್ಳೆಯದಾಗಿ, ಎರಡನೇದು ನಿಮಗೆ ನಮ್ಮ ಕುಟುಂಬ ಯಾವಾಗಲೂ ಚೇರ್ಮೆಯಾಗಿರ್ತೀವಿ. ತುಂಬ ಇಂಪಾರ್ಟೆಂಟ್ ಕಾರಣಗಳಿವೆ. ನಾನು ಯಾವಾಗಲೂ ನೆನೆಸ್ಕೋಬೇಕು, ನಮ್ಮ ತಂದೆ ಅಪಹರಣ ಆದಾಗ ದಿನ ಬರೋರು, 108 ದಿನ ಬರೋರು ಎಲ್ಲರೂ ಚಾನಲ್ಗಳೆಲ್ಲ ಬಂದು ನಾವು ಕೇಳ್ತೀವಿ, ಎಲ್ಲರಿಗೆ ದಿನ ಬರ್ತಿರಲ್ಲ, ಏನು ನ್ಯೂಸ್ ಸಿಗುತ್ತೆ? ಇಲ್ಲ ಸರ್, ಇದು ನ್ಯೂಸು ಮೊದಲನೇ ಪೇಜಿಂದ 2ನೇ ಪೇಜ್ಗೆ ಹೋಗ್ಬಾರ್ದು, ಆಮೇಲೆ ಕಾರ್ಯಾಚರಣೆ ಲೇಟ್ ಮಾಡಿಬಿಡ್ತಾರೆ, ಅವರು ಬರೋವರೆಗೂ ನಾವು ಮುಂದೆನೇ ಇಟ್ಕೊಳ್ತೀವಿ ನ್ಯೂಸ್ ಅಂತ ನಮಗೆ ಸಹಾಯ ಮಾಡಿ ನಮ್ಮ ತಂದೆನ ಕೊಡಿಸ್ಕೊಟ್ಟು ಒಂದು ಮುಖ್ಯ ಪಾತ್ರ ವಹಿಸಿದ್ದೀವಿ ನಾವು. ಅದಕ್ಕೆ ನಮ್ಮ ಕುಟುಂಬ ಯಾವಾಗಲೂ ಚಿರವಾಗಿರುತ್ತೆ. ಹಾಗೆ ನಮ್ಮ ತಂದೆನ ಬರಮಾಡಿಕೊಂಡ್ರು ಇಂಡಸ್ಟ್ರಿಗೆ, ಶಿವಣ್ಣವ್ರನ್ನ ಬರಮಾಡಿಕೊಂಡ್ರು, ನನ್ನನ್ನು ಕರ್ಕೊಂಬಂದರು, ನನ್ನ ತಮ್ಮನ ಕರ್ಕೊಂಬಂದರು, ನನ್ನ ದೊಡ್ಡ ಮಗನ ಕರ್ಕೊಂಬಂದು, ಈಗ ನನ್ನ ಚಿಕ್ಕ ಮಗನ ಕರ್ಕೊಂಬಂದು. ಎಲ್ಲಿದ್ರು ನಮ್ಮ ಕುಟುಂಬದ ಏನೇ ಕಷ್ಟ ಸುಖಗಳಿದೆ ನೀವು ಭಾಗಿಯಾಗಿರ್ತೀರ. ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಈ ತಿಂಗಳು ತುಂಬ ಮಹತ್ವ ಇದೆ, ಭಾಳ ಇಂಪಾರ್ಟೆಂಟ್ ವಿಷಯ ನೋಡಿ. ಇದು ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರ ಇದೆ. ಈ ತಿಂಗಳು 24 ನಮ್ಮ ತಂದೆಯವರ ಹುಟ್ಟಿದ ದಿನ. 12ನೇ ತಾರೀಕು ಒಂದು ವ್ಯಕ್ತಿ ದೇಹ ಬಿಟ್ಟು ಶಕ್ತಿ ಆಗ್ತಾರೆ, ಅದು ನಮ್ಮ ತಂದೆಯವ್ರ ಪೂಜೆ ಆಗುತ್ತೆ. ಇದೇ ತಿಂಗಳು ಇವಾಗ ಏನೇನು ಬಂದಿದೆ ಇದೇ ಥರ ಅವ್ರು ಹುಟ್ಟಿದಾಗ ಬಂದಿತ್ತು. ಈ ತಿಂಗಳು ರಾಮನವಮಿ, ಹನುಮಾನ್ ಜಯಂತಿ ಎಲ್ಲ ಒಟ್ಟಿಗೆ ಬಂದು ಮಧ್ಯೆ ನಮ್ಮ ತಂದೆ ಹೋಗ್ತಾರೆ. 29 ಇದೇ ಥರ ಬಂದಿತ್ತು ತಿಂಗಳು. ಸೊ ಖಂಡಿತ ಈ ಟೈಮಲ್ಲಿ ನೀವು ಓಪನ್ ಮಾಡ್ತೀನಿ, ನಿಮ್ಮ ಚಾನಲ್ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅಂತ ನನ್ನ ಭಾವನೆ. ನಾವು ಒಂದು ಕುಂತಿರೋ ಕಡೆ ನಿಮ್ಮ ನ್ಯೂಸ್ನ ತಲುಪಿಸ್ತೀರಾ, ನಮಗೆ ಸುಲಭವಾಗಿ ಕೇಳ್ಕೊತೀವಿ 2 ಕಿವಿಲಿ. ಬಟ್ ನಿಮ್ಮ ಶ್ರಮ ಇದೆಯಲ್ಲ, ನಿಮ್ಮ ಬುದ್ಧಿದೆಯಾ, ಎಷ್ಟು ಶ್ರಮ ಪಡುತ್ತೆ ಅಂತ ನಾನು ನೋಡಿದ್ದೀನಿ. ನಮ್ಮ ತಂದೆಯವರು ಕಾಲವಾದ ದಿನ ಒಂದು ಕಡೆ ನಾನು ಅಣ್ಣ ಅಪ್ಪ ಜೊತೆ ಹೋಗ್ತಾ ಇದ್ದೀವಿ, 2 ಕಡೆ ಗುಂಡು ನಮ್ಮಿಂದೇ ಹೋಗ್ತಾ ಇದ್ದೀವಿ. ಅಂಥ ಟೈಮಲ್ಲಿ ನೀವು ಬಂದು ಅದನ್ನು ಕವರ್ ಅಪ್ ಮಾಡಿ ಜನಗಳಿಗೆ ತೋರಿಸಿದ್ದೀರ. ಅದಾದರೆ ಮೂಲೆಯಲ್ಲಿ ಕುತ್ಕೊಂಡು ಜನ ನೋಡಿದ್ರು ಅವತ್ತು. ಸೊ ಇದಕ್ಕೆ ನಾವೇನು ಹೇಳಬೇಕು ಹೇಳಿ, ನಿಮ್ಮ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ, ಗ್ಯಾರಂಟಿ ಸಕ್ಸಸ್ ಇದೆ. ಇದು ನನ್ನ ಮಾತು. ನನ್ನ ತಂದೆ ಎಲ್ಲಿದ್ರು ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ನನ್ನನ್ನು ಕರೆಸಿ ಇಷ್ಟು ದೊಡ್ಡವ್ರ ಮುಂದೆ ನನ್ನನ್ನು ಕರೆಸಿದ್ದಕ್ಕೆ, ನನಗೆ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಕ್ಕೆ ಆ್ಯಕ್ಚುಲಿ ನನಗೆ ಅದು ಅರ್ಹತೆ ಇಲ್ಲ. ನನ್ನ ಪ್ರೀತಿಯಿಂದ ಕರೆದಿದೆ, ಪ್ರೀತಿಯಿಂದ ನಿಮಗೆಲ್ಲ ಒಳ್ಳೇದನ್ನ ಬಯಸ್ಬಿಟ್ಟು ನಾನು ಮುಂದೆ ಹೋಗ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಮುಖ್ಯ ನಿಮ್ಮ ಚಾನಲ್ ಚೆನ್ನಾಗಿ ಬರಲಿ. ಕಷ್ಟದಿಂದ ಕೆಲಸ ಮಾಡಬೇಡಿ, ಇಷ್ಟಪಟ್ಟು ಕೆಲಸ ಮಾಡಿ ಅಂತ ನಮ್ಮ ತಂದೆ ಹೇಳ್ತಾರೆ. ಕಷ್ಟಪಡಬೇಡಕ್ಕಂತ, ನೀನು ಮೊದಲು ಇಷ್ಟಪಟ್ಟು ಕೆಲಸ ಮಾಡಿ. ನಿಮ್ಮ ಅಪ್ಪ ಮಾಡೋದು ಅದೇ ಅಂತ ಹೇಳೋದು. ನಾನು ನಿಮ್ಗೆ ಹೇಳ್ತೀನಿ, ಇಷ್ಟಪಟ್ಟು ಮಾಡಿ, ಜನ ಇಷ್ಟಪಟ್ಟು ನೋಡ್ತಾರೆ. ಎಲ್ರಿಗೂ ಒಳ್ಳೇದು. ಈ ಚಾನೆಲ್ನ ಗೆಲುವು ಕೂಡ ಗ್ಯಾರಂಟಿ ಅಂತ ಹೇಳಿ ಹರಿಸಿದ್ರು, ಆಶೀರ್ವದಿಸಿದ್ರು. ಕರ್ನಾಟಕದ ಜನರ ಮನಸ್ಸಿನಲ್ಲಿ ರಾಘಣ್ಣನಿಗೆ ಶಾಶ್ವತ ಸ್ಥಾನ ಇದೆ. ಅವರು ಬಂದಿದ್ದು, ವಿಶ್ ಮಾಡಿದ್ದು ನಿಜಕ್ಕೂ ಅದು ನಾವೆಲ್ಲರೂ ಕೂಡ ಖುಷಿ ಪಡಬೇಕಾದಂತಹ ವಿಚಾರ. ರಾಘಣ್ಣ ಅವರು ತೆರಳ್ತಾ ಇದ್ದಾರೆ, ಹಾಗಾಗಿ ಅವರಿಗೆ ಶಾಲನ್ನ ಹಾಕಿ ಹೂಗುಚ್ಛವನ್ನ ನೀಡಿ ಅವರಿಗೆ ಬೀಳ್ಕೊಡ್ಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೀನಿ. ರಾಘಣ್ಣ ದಯಮಾಡಿ ಕೂತ್ಕೊಳ್ಬೇಕು.